ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಕ್ರೋಶೆ ಸ್ಟಿಚ್ಚನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಇದು ಕ್ರೋಶೆ ಶಾಲ್ ಎಲ್ಲ ಮಾಡ್ಬೋದು. ಇದರಲ್ಲಿ ಉಲ್ಲನ್ ಥ್ರೆಡ್ಡಲ್ಲಿ ಶಾಲ್ ಆಗಲಿ, ಟೇಬಲ್ ಕ್ಲಾತ್ ಆಗಲಿ, ಅಥವಾ ಯಾವುದಾದ್ರು ಡ್ರೆಸ್ ಮಾಡೋದಾದ್ರೂ ಅದಕ್ಕೂ ಉಪಯೋಗಿಸ್ಬೋದು. ತುಂಬ ಚೆನ್ನಾಗಿರುವಂಥ ಸ್ಟಿಚ್, ಕ್ರಾಸ್ ಸ್ಟಿಚ್ ಇದು. ತುಂಬ ಸುಲಭವಾಗಿ ಮಾಡ್ಬೋದು, ಬಿಗಿನರ್ಸು ಮಾಡ್ಬೋದು ಅಂತ ಸ್ಟಿಚ್ ಇದು. ಹೇಗೆ ಮಾಡೋದು ಅಂತ ನೋಡೋಣ. ಈಸಿಯಾಗಿರುವಂಥ ಸ್ಟಿಚ್ಚು. ಇದಕ್ಕೆ ಈ ಥರ ಉಲ್ಲನ್ ಥ್ರೆಡ್ ತೊಗೊಂಡಿದ್ದೀನಿ. 3.5 mm ಕ್ರೋಶೆ ಹುಕ್ಕು ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಇರೋದ್ರಿಂದ 3.5, ಸಣ್ಣ ಇದ್ದರೆ ದಾರ ಸಣ್ಣ ಇದ್ದರೆ ಕ್ರೋಶೆನೂ ಕಡಿಮೆ ತೊಗೊಳ್ಳಿ, ಸಣ್ಣದು. ಇದನ್ನು ಈ ಥರ ಸ್ಲಿಪ್ ನಾಟ್ ಮಾಡಿ ಕ್ರೋಶೆ ಹುಕ್ಕು ಸೇರಿಸ್ಕೊಂಡು ಬೇಸ್ ಲೈನ್ ಮಾಡ್ಕೊಳ್ಳೋಣ. ಬೇಸ್ ಲೈನ್ಗೆ 2 ಮಲ್ಟಿಪಲ್ಸ್ ಬೇಕು, ಅಂದರೆ 2 ಮಲ್ಟಿಪಲ್ಸು, 2, 4, 6, 8, 10 ಆ ಥರ. 2, 4, 6, 8, 10 ಎಷ್ಟಾದರೂ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ 2 ಮಲ್ಟಿಪಲ್ಸು ಹಾಕ್ಕೊಳ್ತಾ ಹೋಗಬೇಕು. ಆಮೇಲೆ +1 ಹೆಚ್ಚು ಹಾಕ್ಕೋಬೇಕು ಚೈನು. 2 ಮಲ್ಟಿಪಲ್ಸ್ ಚೈನು ಮತ್ತು +1 ಎಷ್ಟೇ ಆದರೂ 20 ಆದರೆ 21, 40 ಆದರೆ 41 ಆ ಥರ. ಈಗ ನಾನಿಲ್ಲಿ 20 ಚೈನ್ಸ್ ಹಾಕಿದ್ದೀನಿ, +1 ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಯಾಂಪಲ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಫಸ್ಟ್ 2 ಚೈನ್ ಬಿಟ್ಟು ಥರ್ಡ್ ಚೈನಲ್ಲಿ, ಅದು 1, 2 ಬಿಟ್ಟು, ಈ ಫಸ್ಟಿನ 2 ಚೈನ್ ಬಿಟ್ಟು ಥರ್ಡ್ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ತೀನಿ. ಈ ಥರ ಡಬಲ್ ಕ್ರೋಶೆ. ಆಮೇಲೆ ನೆಕ್ಸ್ಟ್ 4th 5th ಆ ಥರ ಎಲ್ಲ ಚೈನ್ಗಳಲ್ಲೂ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಇದು ಬೇಸ್ ಲೈನು. ಫಸ್ಟಿಗೆ ಡಬಲ್ ಕ್ರೋಶೆ ಮಾಡಿಬಿಟ್ಟು ಆಮೇಲೆ ಅದ್ರ ಮೇಲೆ ಡಿಸೈನ್ ಮಾಡೋಣ. ಅಂದರೆ 2 ರೋ ರಿಪೀಟ್ ಡಿಸೈನ್ ಇದು. ಇದೇ ಥರ ರಿಪೀಟ್ ಆಗ್ತಾ ಹೋಗುತ್ತೆ. ಡಬಲ್ ಕ್ರೋಶೆ ಲೈನ್ ಒಂದು, ಡಿಸೈನ್ ಲೈನ್ ಒಂದು, ಆ ಥರ ರಿಪೀಟ್ ಆಗುತ್ತಾ ಹೋಗುತ್ತೆ. ಒಂದು ಬಿಡ್ದಂಗೆ ಎಲ್ಲ ಚೈನ್ಗಳಲ್ಲೂ ಈ ಥರ ಡಬಲ್ ಕ್ರೋಶೆ ಮಾಡ್ತಾ ಹೋಗ್ಬೇಕು ನೀವು. ಬೇಸ್ ಲೈನ್ 20 ಹಾಕಿದ್ದೀರಲ್ವ, ಅದು ಆ 20 ಫುಲ್ಲು ಬರಬೇಕು ನಿಮಗೆ, ಅಂದರೆ ಎಲ್ಲ ಎಂಡ್ವರೆಗೂ ಬಂದಿರಬೇಕು, ಕರೆಕ್ಟಾಗಿ ಬರಬೇಕು, ಒಂದು ಬಿಡ್ದಂಗೆ ಇರಬೇಕು. ಅಂದರೆ 2 ಮಲ್ಟಿಪಲ್ಸಲ್ಲೇ ನಿಲ್ಲುತ್ತೆ. ನೀವು ಎಷ್ಟು ಹಾಕಿದ್ದೀರ, 20 ಹಾಕಿದರೆ ಅಷ್ಟೇ ನಿಲ್ಲುತ್ತೆ. 40 ಹಾಕಿದರೆ 40 ಆ ಥರ ಬರುತ್ತೆ. ಈ ಥರ ಫುಲ್ ಉದ್ದವರೆಗೂ ಹಾಕ್ಕೊಂಡು ಹೋಗಬೇಕು. ಎಷ್ಟು ನಿಮಗೆ ಶಾಲ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೊಳ್ಳಿ ಬೇಸ್ ಲೈನು. ನೀವು ಡ್ರೆಸ್ ಎಲ್ಲ ಮಾಡೋದಾದರೂ, ಮಕ್ಕಳಿಗೆ ಡ್ರೆಸ್ ಮಾಡೋ ಫ್ರಾಕ್ ಎಲ್ಲ ಮಾಡೋದಾದರೂ ಇದನ್ನು ಉಪಯೋಗಿಸ್ಕೋಬೋದು, ಈ ಸ್ಟಿಚ್ಚನ್ನು. ಅಥವಾ ಟೇಬಲ್ ಕ್ಲಾತ್ ಮಾಡ್ಬೋದು, ಇದರಲ್ಲಿ ದೊಡ್ಡ ಶಾಲ್ ಮಾಡ್ಬೋದು, ಏನಾದರೂ ಮಾಡ್ಕೋಬೋದು ನೀವು. ನಿಮಗೆ ಬೇಕಾದ ಹಾಗೆ ಮಾಡ್ಕೋಬೋದು. ಈ ಥರ ಡಬಲ್ ಕ್ರೋಶೆ ಮಾಡ್ತಾ ಹೋಗಿ ಬೇಸ್ ಲೈನ್. ಕೆಲವು ಡಿಸೈನ್ಗಳಿಗೆ ಸಿಂಗಲ್ ಕ್ರೋಶೆ ಬೇಸ್ ಲೈನ್ ಮಾಡ್ತೀವಿ, ಕೆಲವುದಕ್ಕೆ ಡಬಲ್ ಕ್ರೋಶೆ, ಕೆಲವುದಕ್ಕೆ ಏನೂ ಇಲ್ಲ, ಬರೀ ಚೈನಿಂದ ಡೈರೆಕ್ಟಾಗಿ ಡಿಸೈನ್ ಸ್ಟಾರ್ಟ್ ಮಾಡ್ತೀವಿ. ಅದು ಅವ್ರವ್ರಿಗೆ ಇಷ್ಟ ಬಂದಂಗೆ. ಇದು ಬರೀ ಚೈನ್ ಮಾಡಿದರೆ ಇದು ಅಷ್ಟು ಚೆನ್ನಾಗಿ ಕಾಣಲ್ಲ ಈ ಡಿಸೈನು. ಅದಕ್ಕೆ ಡಬಲ್ ಕ್ರೋಶೆ ಮಾಡಿದರೆ ಚೆನ್ನಾಗಿರುತ್ತೆ. ಡಬಲ್ ಕ್ರೋಶೆ ಡಿಸೈನ್ ಇದು, ಆದ್ದರಿಂದ. ಸಿಂಗಲ್ ಕ್ರೋಶೆ ಡಿಸೈನ್ ಅದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಅದ್ರ ಮೇಲೆ ಡಿಸೈನ್ ಮಾಡ್ತಾರೆ. ಇಲ್ಲಿ ನಾನು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಫಸ್ಟ್ ಲೈನು ಚೈನ್ ಆದಮೇಲೆ ಚೈನಲ್ಲಿ ಡಬಲ್ ಕ್ರೋಶೆ, ಪ್ರತಿ ಚೈನಲ್ಲೂ ಒಂದು ಬಿಡ್ದಂಗೆ. ಈಗ ಎಂಡಿನ ಚೈನಲ್ಲಿ ಡಬಲ್ ಕ್ರೋಶೆ, ಎಂಡ್ ಆಯಿತು ಅಂದರೆ 20 ಡಬಲ್ ಕ್ರೋಶೆ ಆಗುತ್ತೆ. ಈಗ 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ. ಫಸ್ಟ್ ಇಡೀ ಡಬಲ್ ಕ್ರೋಶೆ ಲೈನ್ ಅದು. ಇದಾದಮೇಲೆ ಆ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಆ 2 ಚೈನ್ ಬಂದಿದೆ, ಅದೊಂದು ಡಬಲ್ ಕ್ರೋಶೆ ಈಕ್ವಲ್. ಈಗ ಮುಂದಿನ 2 ಡಬಲ್ ಕ್ರೋಶೆ ಇದೆಯಲ್ವಾ, ಅದನ್ನು ತಗೊಳ್ಳಿ. ಅಂದರೆ ಆ ಫಸ್ಟ್ ಚೈನ್ ಆದಮೇಲೆ 2 ಚೈನ್ ಆಯಿತಲ್ವಾ, ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಆ 2 ಚೈನ್, ಅದಾದಮೇಲೆ 2 ಡಬಲ್ ಕ್ರೋಶೆ ಇದೆಯಲ್ವಾ, ಅದರಲ್ಲಿ ಮುಂದಿನ ಡಬಲ್ ಕ್ರೋಶೆಗೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಮುಂದಿನ ಡಬಲ್ ಕ್ರೋಶೆ ಮೇಲೆ ಒಂದು ಸ್ಕಿಪ್ ಮಾಡಿ, ಆಮೇಲೆ ಹಿಂದೆ ಈ ಸ್ಕಿಪ್ ಮಾಡಿರೋ ಡಬಲ್ ಕ್ರೋಶೆಲಿ ಡಬಲ್ ಕ್ರೋಶೆ, ಆಗ ಕ್ರಾಸ್ ಬರುತ್ತೆ. ಈಗ ನೋಡಿ, ಇದರ ಮುಂದೆ 2 ಡಬಲ್ ಕ್ರೋಶೆ ತಗೊಳ್ಳಿ. ಇದರಲ್ಲಿ ಒಂದು ಸ್ಕಿಪ್ ಮಾಡಿ ಅದರ ಮುಂದಿಂದು, ಫಸ್ಟಿಂದ ಸ್ಕಿಪ್ ಮಾಡಿ ಸೆಕೆಂಡಿಂದರಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಆಮೇಲೆ ಆ ಸ್ಕಿಪ್ ಮಾಡಿದಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, ಆಗ ಕ್ರಾಸ್ ಸ್ಟಿಚ್ ಬರುತ್ತೆ. ಈ ಥರ ಪ್ರತಿಯೊಂದು ಅದೇ ಥರ ಮಾಡ್ಕೋಬೇಕು. 2 ಡಬಲ್ ಕ್ರೋಶೆ ನೋಡ್ಕೊಳ್ಳಿ. ನೋಡಿ, ಈಗ ಇದೆರಡು ಇದೆ, ಫಸ್ಟಿಂದ ಸ್ಕಿಪ್ ಮಾಡಿ ನೆಕ್ಸ್ಟಿಂದಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಆ ಡಬಲ್ ಕ್ರೋಶೆ ಮೇಲಿರೋ ಚೈನ್ ಇದೆಯಲ್ವ ಅದರಲ್ಲಿ. ಈಗ ಸ್ಕಿಪ್ ಮಾಡಿರೋದ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಹಿಂದೆ ಬಂದು ಫಸ್ಟಿಂದಲ್ಲಿ. ಅದೇ ಥರ ಮುಂದೆ ಇನ್ನು ನೆಕ್ಸ್ಟ್ 2 ಡಬಲ್ ಕ್ರೋಶೆಲಿ ಮುಂದಿಂದಲ್ಲಿ ಒಂದು ಡಬಲ್ ಕ್ರೋಶೆ, ಆಮೇಲೆ ಹಿಂದಿಂದಲ್ಲಿ. ಸಾಮಾನ್ಯವಾಗಿ ನಾವು ಡೈರೆಕ್ಟ್ ಹಾಕೋದಾದರೆ ಕಂಟಿನ್ಯೂಸ್ ಆಗಿ ಹಾಕ್ತೀವಲ್ವ, ಇದು ಹಾಗಲ್ಲ, ಒಂದು ಬಿಟ್ಟು ಒಂದಕ್ಕೆ ಹಾಕೋದು, ಆಮೇಲೆ ಬಿಟ್ಟಿರೋದಕ್ಕೆ ಮತ್ತೆ ಡಬಲ್ ಕ್ರೋಶೆ ಹಾಕೋದು, ಆ ಥರ. ಆವಾಗ ಕ್ರಾಸ್ ಸ್ಟಿಚ್ ಬರುತ್ತೆ. ಅದು ಫುಲ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಒಂದೇ ರೀತಿ ಇರುತ್ತಲ್ವ, ಇಡೀ ಶಾಲ್ ಒಂದೇ ರೀತಿ ಬಂದಾಗ, ಸಿಸ್ಟಮ್ಯಾಟಿಕ್ಕಾಗಿ ಅಂದರೆ ಸಿಮೆಟ್ರಿಕ್ಕಾಗಿ ಬಂದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮುಂದುವರಿಸ್ತಾ ಹೋಗ್ಬೇಕು ಪೂರ್ತಿ ಲೈನು.
ನೋಡಿ ಮುಂದಿನ 2 ಡಬಲ್ ಕ್ರೋಶೆಯಲ್ಲಿ ಮುಂದಿನ ಡಬಲ್ ಕ್ರೋಶೆಗೆ 2ರಲ್ಲಿ ಸೆಕೆಂಡಿಂದು ಮತ್ತು ಫಸ್ಟಿಂದಕ್ಕೆ ಹಾಕಬೇಕು. ಮುಂದೆಗೆ ಹೋಗಿ ಹಿಂದೆ ಬರಬೇಕು. ಮುಂದಿನ ಡಬಲ್ ಕ್ರೋಶೆಯಲ್ಲಿ ಒಂದು ಡಬಲ್ ಕ್ರೋಶೆ, ಆಮೇಲೆ ಹಿಂದೆ ಸ್ಕಿಪ್ ಮಾಡಿದ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. ಇಂಟು ಮಾರ್ಕ್ನ ಥರ ಬರುತ್ತೆ ಆವಾಗ ಕ್ರಾಸ್ ಆಗಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಈ ರೀತಿ ಮಾಡಿದ್ರೆ. ನೀವು 2 ಕಲರ್ ಆದರೂ ಉಪಯೋಗಿಸ್ಕೊಂಡು ಮಾಡ್ಬೋದು ಅಥವಾ ಸಿಂಗಲ್ ಕಲರ್ಲಾದರೂ ಮಾಡ್ಕೋಬೋದು. ಈ ಥರ ಪೂರ್ತಿ ಮಾಡ್ಕೋಬೇಕು. ಎಷ್ಟು ದೊಡ್ಡ ನೀವು ಬೇಸ್ ತಗೊಂಡಿದ್ದೀರೋ ಅಷ್ಟನ್ನು ಪೂರ್ತಿ ಮಾಡ್ಕೋಬೇಕು. ಈಗ ಕೊನೆಯಲ್ಲಿ ಒಂದು ಉಳಿಯತ್ತೆ ನೋಡಿ, ಟರ್ನಿಂಗ್ ಚೈನ್, ಅದು ಒಂದು ಡಬಲ್ ಕ್ರೋಶೆ ಈಕ್ವಲ್ ಅಲ್ವಾ, ಅಲ್ಲಿ ಸೆಕೆಂಡ್ ಚೈನ್ನ ಮೇಲೆ ಹಾಕಿ ಈ ಥರ ಡಬಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ ಈ ಥರ ಬರುತ್ತೆ ಇದು ಲೈನ್. ಫಸ್ಟಲ್ಲಿ ಒಂದು ಡಬಲ್ ಕ್ರೋಶೆ, ಆ 2 ಚೈನ್ ಒಂದು ಡಬಲ್ ಕ್ರೋಶೆ ಈಕ್ವಲು, ಕೊನೆಯಲ್ಲಿ ಟರ್ನಿಂಗ್ ಚೈನಲ್ಲಿ ಹಾಕಿದರೆ ಒಂದು ಆಗುತ್ತೆ. ಮಧ್ಯೆಯಲ್ಲೆಲ್ಲ ಕ್ರಾಸ್ ಸ್ಟಿಚ್ಗಳು, ಫಸ್ಟ್ ಮತ್ತು ಎಂಡಲ್ಲಿ ಒಂದೊಂದು ಡಬಲ್ ಕ್ರೋಶೆ. ಈಗ ಫಸ್ಟ್ ಇದಾಯಿತು. ಇನ್ನೀಗ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಈಗ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಆ ಚೈನ್ 2 ಚೈನ್ ಒಂದು ಡಬಲ್ ಕ್ರೋಶೆ ಈಕ್ವಲ್. ಈಗ ಪ್ರತಿ ಒಂದು ಚೈನ್ನ ಮೇಲೂ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಅಂದರೆ ಈಗ ಕ್ರಾಸ್ ಹಾಕೋದಿಲ್ಲ. ಈಗ ಫಸ್ಟ್ ರೋದ ಹಾಗೆ ಪೂರ್ತಿ ಡಬಲ್ ಕ್ರೋಶೆ, ಎಲ್ಲ ಚೈನ್ಗಳ ಮೇಲೂ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಫಸ್ಟ್ ಲೈನಲ್ಲಿ ನಾವು ಹಾಕಿದ್ದೀವಲ್ವ, ಫಸ್ಟ್ ರೋ ಇದೆಯಲ್ವ, ಅದನ್ನೇ ರಿಪೀಟ್ ಮಾಡ್ತಾ ಹೋಗಬೇಕು. ಪೂರ್ತಿ ಡಬಲ್ ಕ್ರೋಶೆನೇ ಬರುತ್ತೆ, ಪೂರ್ತಿ ಸಾಲು. ಈ ಥರ ಒಂದು ಬಿಡ್ದಂಗೆ ಎಲ್ಲದರಲ್ಲೂ ಕರೆಕ್ಟಾಗಿ ಹಾಕ್ಕೋಬೇಕು, ಬಿಡಬಾರ್ದು. ಬಿಟ್ಟರೆ ಲೆಕ್ಕ ತಪ್ಪಿದರೆ ಎಲ್ಲ ಡಿಸೈನ್ ಹಾಳಾಗುತ್ತೆ. ಫಸ್ಟ್ ರೋದಲ್ಲಿ ಎಷ್ಟಿತ್ತೋ ಅಷ್ಟೇ ಮೇಲಿನ ರೋದಲ್ಲೂ ಬರಬೇಕು. ನಿಮಗೆ ಈ ರೋದಲ್ಲಿ ಎಷ್ಟಿತ್ತೋ ಅಷ್ಟೇ ಮೇಲಿನ ರೋದಲ್ಲೂ ಬರಬೇಕು. ಅಂದರೆ ಫಸ್ಟಿಗೆ ನಾವು 20 ಹಾಕಿರೋದಲ್ವ ಡಬಲ್ ಕ್ರೋಶೆ, ಮೇಲೇನೂ ಅಷ್ಟೇ ಬರಬೇಕು. ಅಂದರೆ ಬರುತ್ತೆ ಅದು. ನೀವು ಪ್ರತಿಯೊಂದು ಚೈನ್ನ ಮೇಲೆ ಹಾಕಿದಾಗ ಕರೆಕ್ಟಾಗಿ ಬರುತ್ತೆ. ನಿಮ್ಗೆ ಕಾಣುತ್ತಲ್ವ ಅಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶೆ ಚೈನ್ ಇರುತ್ತಲ್ವ, ಅದರ ಮೇಲೆ ಹಾಕ್ಕೊಳ್ತಾ ಹೋಗಬೇಕು ಸ್ಟ್ರೈಟಾಗಿ. ನಾವು ಫಸ್ಟ್ ರೋದಲ್ಲಿ ಹಾಗೆ ಚೈನ್ನ ಮೇಲೆ ಹಾಕ್ತಾ ಹೋಗಿರೋದಲ್ವ, ಅದೇ ಥರ ಇಲ್ಲಿನೂ ಫಸ್ಟ್ ರೋ ರಿಪೀಟ್ ಆಗುತ್ತೆ ಅಷ್ಟೇ. ಈ ಥರ ತುಂಬ ಸುಲಭ, ಸ್ಪೀಡಾಗಿ ಮಾಡೋಕ್ಕಾಗತ್ತೆ. ಇದರಲ್ಲಿ ಏನಿಲ್ಲ, ಬರೀ ಡಬಲ್ ಕ್ರೋಶೆಗಳೇ ಇರೋದು, ಬೇರೆ ಏನೂ ಇಲ್ಲ. ಒಂದು ರೋ ಪ್ಲೈನ್ ಡಬಲ್ ಕ್ರೋಶೆ ಹಾಕೋದು, ನೆಕ್ಸ್ಟ್ ರೋ ಕ್ರಾಸ್ ಸ್ಟಿಚ್ ಹಾಕೋದು, ಮತ್ತು ಪ್ಲೈನ್ ಡಬಲ್ ಕ್ರೋಶೆ ಮತ್ತು ಕ್ರಾಸ್ ಸ್ಟಿಚ್ಚು, ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗೋದು ಅಷ್ಟೇ. ಬಿಗಿನರ್ಸ್ ಡಿಸೈನ್ ಇದು, ತಪ್ಪಾಗೋ ಚಾನ್ಸಸ್ಸೇ ಇಲ್ಲ, ಯಾವುದೇ ಕಾಂಪ್ಲಿಕೇಶನ್ಸು ಇಲ್ಲ. ಉದ್ದಕ್ಕೆ ಮಾಡ್ಬೋದು, ನೀವು ಮಾಡಿ ನೋಡಿ. ಉಲ್ಲನ್ ಥ್ರೆಡ್ ತೊಗೊಂಬಂದು ಮಾಡ್ಬೋದು. ಈಗ ಕೊನೆಯಲ್ಲಿ ಆ ಟರ್ನಿಂಗ್ ಚೈನಲ್ಲಿ ಸೆಕೆಂಡ್ ಚೈನಿಗೆ ಹಾಕ್ಕೋಬೇಕು. ಇದೀಗ ಫಸ್ಟ್ ರೋ ರಿಪೀಟ್ ಆಯಿತು. ಈ ಥರ ಇಲ್ಲಿ ಕೆಳಗೆ ಎಷ್ಟು ಬಂದಿದೆಯೋ ಫಸ್ಟ್ ರೋದಲ್ಲಿ ಅಷ್ಟೇ ಮೇಲೆ ಬರಬೇಕು. ಇಲ್ಲಿ ಎಷ್ಟು ಬಂದಿದೆಯೋ ಅಷ್ಟೇ ಮೇಲೆ. ಈಗ ಇಲ್ಲಿ ನೋಡಿ ಆ ಡಬಲ್ ಇದರಲ್ಲಿ ಡಬಲ್ ಕ್ರೋಶೆ ಬಂದಿದೆ. ಈಗ ಅದಾದಮೇಲೆ ಮುಂದೆ 2 ಚೈನ್ ಮಾಡ್ಕೊಂಡು ವರ್ಕ್ ಟರ್ನ್ ಮಾಡಿ, ಅದೊಂದು ಡಬಲ್ ಕ್ರೋಶೆ ಈಕ್ವಲು. ಈಗ ಸೆಕೆಂಡ್ ರೋ ರಿಪೀಟು, ಆ ಕ್ರಾಸ್ ಸ್ಟಿಚ್ ಇದೆಯಲ್ವ ಅದೇ 2 ಡಬಲ್ ಕ್ರೋಶೆಯಲ್ಲಿ ಮುಂದಿನ ಡಬಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಸ್ಕಿಪ್ ಮಾಡಿದ್ದಲ್ಲಿ ಮತ್ತೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ ಹಿಂದೆ, ಮತ್ತು ಮುಂದಿನದಲ್ಲಿ ಡಬಲ್ ಕ್ರೋಶೆ, ಮತ್ತು ಹಿಂದೆ ಬಂದು ಒಂದು ಡಬಲ್ ಕ್ರೋಶೆ. ಈ ಥರ ಕ್ರಾಸ್ ಸ್ಟಿಚ್ಗಳು ಮಾಡ್ತಾ ಹೋಗಿ. ಮತ್ತು ಮುಂದಿನ ಸಾಲು ಡಬಲ್ ಕ್ರೋಶೆ ಟರ್ನ್ ಮಾಡಿ, ಬರೀ ಡಬಲ್ ಕ್ರೋಶೆ. ಅಂದರೆ 2 ರೋ ರಿಪೀಟ್ ಇದು, ಫಸ್ಟ್ ಮತ್ತು ಸೆಕೆಂಡ್ ರೋ. ಈಗ ಸೆಕೆಂಡ್ ರೋ ರಿಪೀಟ್ ಆಗುತ್ತೆ, ಆಮೇಲೆ ಮತ್ತೆ ಫಸ್ಟ್ ರೋ ರಿಪೀಟ್ ಆಗುತ್ತೆ, ಮತ್ತೆ ಸೆಕೆಂಡ್ ರೋ ರಿಪೀಟ್ ಆಗುತ್ತೆ. ಹೀಗೆ ಮಾಡ್ತಾ ಹೋಗ್ಬೇಕು ನೀವು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ತುಂಬ ಮಾಡಿದಾಗ ಉದ್ದಕ್ಕೆ ದೊಡ್ಡಕ್ಕೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ನಾನು ಇಲ್ಲಿ ಒಂದು ಸ್ಯಾಂಪಲ್ ಮಾಡಿದ್ದೀನಿ. ಈ ಥರ ನೋಡಿ, ಒಂದೇ ರೀತಿ ಬರುತ್ತೆ ಅದು. ಆ ಡಿಸೈನ್ ಚೆನ್ನಾಗಿ ಬರುತ್ತೆ, ಆ ಕ್ರಾಸ್ ಸ್ಟಿಚ್ಚಿನ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಲಿಂದ ಡಬಲ್ ಕ್ರೋಶೆ ಬಂದಿರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಮಾಡೋದು ಸುಲಭ, ಬಿಗಿನರ್ಸು ಮಾಡ್ಕೋಬೋದು. ಹೆಚ್ಚು ಗೊತ್ತಿಲ್ಲದೆ ಇರೋರು, ಕ್ರೋಶೆ ಗೊತ್ತಿಲ್ಲದೆ ಇರೋರು ಮಾಡ್ಕೋಬೋದು. ಉಲ್ಲನ್ ಥ್ರೆಡ್ ತೊಗೊಂಬಂದು ಬೇಗ ಆಗುತ್ತೆ. ಡಬಲ್ ಕ್ರೋಶೆ ಅಲ್ವಾ, ಸ್ಪೀಡ್ ಆಗುತ್ತೆ. ನೀವು ಒಂದು 4 ಲೈನ್ ಮಾಡೋರ್ಗೆ ಮತ್ತು ಕೈ ತುಂಬ ಸ್ಪೀಡ್ ಬರುತ್ತೆ, ಮಾಡ್ಕೋಬೋದು ನೀವು ಮಾಡಿ ನೋಡಿ. ನಿಮಗೆ ಹೆಂಗೆ ಅನ್ನಿಸ್ತು ಈ ಡಿಸೈನ್ ಅಂತ ತಿಳಿಸಿ ನನಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.